ಪ್ರಿಯರೇ, ಸ್ಟ್ಯಾಂಡರ್ಡ್ ಟು ದಿ ಅಪ್ಲೈಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬ್ಯಾಕ್ ಬೆಂಚರ್ಸ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ಪ್ರತಿಭೆಗಳು, ಯುವ ಪ್ರತಿಭೆಗಳು ಮಾಡಿರುವ ಸಿನಿಮಾ ಬ್ಯಾಕ್ ಬೆಂಚರ್ಸ್. ನಗಿಸುತ್ತಲೇ ಕಾಲೇಜಿನ ನೆನಪಿನಂಗಳಕ್ಕೆ ಕರೆದೊಯ್ಯುವ ಬ್ಯಾಕ್ ಬೆಂಚರ್ಸ್ ಹುಡುಗರು. ಬ್ಯಾಕ್ ಬೆಂಚರ್ಸ್ ಸಿನಿಮಾ ಹೇಗಿದೆ? ಬ್ಯಾಕ್ ಬೆಂಚರ್ ಚಿತ್ರದ ಕತೆ ಹಳೆಯದಾದರೂ ಅದನ್ನು ಹೊಸೊಬ್ಬರ ಮೂಲಕ ತೆರೆ ಮೇಲೆ ವಿಶಿಷ್ಟವಾದ ವಿಭಿನ್ನ ರೀತಿಯಲ್ಲಿ ತರಲಾಗಿದೆ. ಹಾಗಂತ ಇಲ್ಲಿ ಗಹನ ಗಂಭೀರ ವಿಚಾರದ ಚರ್ಚೆಯು ಮತ್ತೊಂದು ಮೊಗದೊರ್ದರ ಕತೆ ಇಲ್ಲ. ನವಿರಾಗಿ ಸಾಗುವ ಕಥೆಯಷ್ಟೇ ಸಖತ್ ಭರಪೂರ ಮನರಂಜನೆಯ ರಸದೌತಣ. ಅದನ್ನೇ ಹೊಸ ಮುಖಗಳ ಜೊತೆಗೆ ನಗಿಸುವ, ಹಳೆದನ್ನು ಮೆಲುಕು ಹಾಕುವ ಪ್ರಯತ್ನವಾಗಿದೆ ಬ್ಯಾಕ್ ಬೆಂಚರ್ ಸಿನಿಮಾದಲ್ಲಿ. ಚಿತ್ರಮಂದಿರಕ್ಕೆ ಹೆಚ್ಚು ಜನ ಬರ್ತಾರೆ ಅಂದರೆ ಅದರಲ್ಲಿ ಕಾಲೇಜ್ ಯುವಕರದ್ದೇ ಹೆಚ್ಚಿನ ಸಿಂಹಪಾಲು. ಆ ಯುವಕರನ್ನೇ ಚಿತ್ರಮಂದಿರದತ್ತ ಕರೆ ತರಲು ಟಾರ್ಗೆಟ್ ಮಾಡಿದಂತಿದೆ ಬ್ಯಾಕ್ ಬೆಂಚರ್ ಸಿನಿಮಾ. ದ ಡೈರೆಕ್ಟರ್ ರಾಜಶೇಖರ್ ಈ ಹಿಂದೆ ಕನ್ನಡದಲ್ಲಿ ಯುವ ಪೀಳಿಗೆಗಳನ್ನೇ ಗಮನದಲ್ಲಿಟ್ಟುಕೊಂಡು, ಯೂತ್ ಜನರೇಷನ್, ಯಂಗ್ ಜನರೇಷನ್ನ ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಿನಿಮಾಗಳು ತೆರೆಗೆ ಬಂದಿವೆ. ಕೆಲವೊಂದಿಷ್ಟು ನೋಡುಗರ ಗಮನ ಸೆಳೆದು ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿವೆ. ಇದೀಗ ಅಂಥ ಸಿನಿಮಾಗಳ ಸಾಲಿಗೆ ಬ್ಯಾಕ್ ಬೆಂಚರ್ ಸಿನಿಮಾ ಸೇರಿಕೊಳ್ಳಲು ತುದಿಗಾಲ ಮೇಲೆ ನಿಂತಿದೆ. ಅಂದರೆ ನವಿರು ಹಾಸ್ಯ, ಕಾಲೇಜು ಪ್ರೀತಿ, ತುಂಟಾಟ, ಕಾಲೇಜ್ನ ತಮಾಷೆ ಜೊತೆಗೆ ಒಂದಷ್ಟು ಮನಮುಟ್ಟುವ ವಿಚಾರಗಳ ಬಗ್ಗೆಯೂ ಬ್ಯಾಕ್ ಬೆಂಚರ್ಸ್ ಕಡೆಯಿಂದ ಮಾತನಾಡಿಸುವ ಪ್ರಯತ್ನ ನಿರ್ದೇಶಕ ರಾಜಶೇಖರ್ ಅವರಿಂದ ಆಗಿದೆ. ಶೀರ್ಷಿಕೆಯ ಸೂಚನೆಯಂತ ಬ್ಯಾಕ್ ಬೆಂಚರ್ಸ್ ಎಂಬುದು ಹೆಸರಾಂತ ಕಾಲೇಜಿನ ಅಂತಿಮ ವರ್ಷದ ಬ್ಯಾಚ್ನ ಸ್ನೇಹಿತರ ಗುಂಪು. ಆರ್ಯ, ಕುಶ್, ವಿಕ್ಕಿ ಮತ್ತು ನವೀನ್ ಈ ಗುಂಪಿನ ಸುತ್ತ ಇಡೀ ಕತೆ ಗಿರಕಿ ಹೊಡೆಯುತ್ತದೆ. ಈ ಮೇಲೆ ಸೂಚಿಸಿದ ಹೆಸರನ್ನು ಅವರೆಲ್ಲ ಓದಿನಲ್ಲಿ ತುಂಬ ಮುಂದು. ಅದನ್ನು ಹೊರತುಪಡಿಸಿದರೆ ಅವರಿಗೆ ಬೇರೆ ಏನೋ ಗೊತ್ತಿಲ್ಲ. ಬೇರೆ ಚಟುವಟಿಕೆಗಳಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಈಗಿರುವಾಗ ಅದೇ ಕ್ಲಾಸ್ನ ಕೆಲವು ಬ್ಯಾಕ್ ಬೆಂಚರ್ಸ್ಗಳ ಹಾವಳಿ ಸಣ್ಣದೇನಲ್ಲ. ಎಲ್ಲರನ್ನ ಕೀಚಾಯಿಸೋದೇ ಅವರ ಪರಮ ಗುರಿ. ಇಂಥ ತರಲೆ ಹುಡುಗರನ್ನು ಮೊದಲ ಬೆಂಚ್ಗೆ ಶಿಫ್ಟ್ ಮಾಡಿ ಮೊದಲ ಬೆಂಚ್ನವರನ್ನು ಕೊನೆಯ ಸಾಲಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ಎಂಬುದು ಬ್ಯಾಕ್ ಬೆಂಚರ್ ಸಿನಿಮಾದ ಸ್ಟೋರಿ ಲೈನ್. ಎಲ್ಲರ ಮನಸ್ಸಲ್ಲೂ ಕಾಲೇಜ್ ದಿನಗಳಿಗೆ ವಿಶೇಷವಾದ ಸ್ಥಾನಮಾನವಿರುತ್ತದೆ. ಆ ಅನುಭವವೇ ಬೇರೆ. ವರ್ಷ ದಶಕಗಳು ಕಳೆದರೂ ಆ ದಿನಗಳನ್ನು ನೆನೆದರೆ ಒಳಗೊಳಗೆ ಪೂಳಕ ಭಾವ ಉಂಟಾಗುತ್ತದೆ. ನೆನಪುಗಳು ಕಣ್ಣ ಮುಂದೆ ತೇಲಿ ಬರ್ತವೆ. ಈ ಎಲ್ಲ ಅಂಶಗಳು ಬ್ಯಾಕ್ ಬೆಂಚರ್ ಸಿನಿಮಾದ ಮೂಲಕ ತೆರೆ ಮೇಲೆ ತರಲಾಗಿದೆ. ಕಾಲೇಜು ಹಿನ್ನೆಲೆಯ ಸಿನಿಮಾ ಎಂದ ತಕ್ಷಣ ನಿರ್ದೇಶಕರು ಪ್ರೇಕ್ಷಕರಿಗೆ ಬೋಧನೆ ಮಾಡುವ ಗೋಚಿಗೆ ಹೋಗಿಲ್ಲ. ಅದೇ ಪ್ರೇಕ್ಷಕನಿಗೆ ತಮ್ಮ ಜೀವನದಲ್ಲಿ ಯಾವುದೆಲ್ಲ ಅತಿ ಮುಖ್ಯ ಎಂಬುದನ್ನು ಅರ್ಥ ಮಾಡಿಸುವ ಕೆಲಸ ಅವರಿಂದ ಸಂದಾಯವಾಗಿದೆ. ನೋಡುಗನನ್ನು ಒಂದು ಫ್ರೆಶ್ ಮೂಡ್ಗೆ, ರೋಚಕವಾದ ರೀತಿಯ ಜರ್ನಿಗೆ ಕರೆದೊಯ್ಯುವ ಬ್ಯಾಕ್ ಬೆಂಚರ್ ಸಿನಿಮಾ ಒಮ್ಮೊಮ್ಮೆ ಅತಿರೇಕ ಅನಿಸುವುದುಂಟು. ಕತೆ ಹಳೆಯದಾದರೂ ಅದನ್ನು ಹೊಸೊಬ್ಬರ ಮೂಲಕ ತೆರೆ ಮೇಲೆ ತರಲಾಗಿದೆ. ಹಾಗಂತ ಇಲ್ಲಿ ಗಂಭೀರವಾದ ವಿಚಾರವಿಲ್ಲ, ಮನರಂಜನೆ ರಸದೌತಣವಿದೆ. ಮತ್ತೊಂದು ಮಗದೊಂದರ ಕತೆ ಇಲ್ಲ, ನವಿರಾಗಿ ಸಾಗುವ ಕಥೆಯಷ್ಟೇ. ಅದನ್ನೇ ಹೊಸ ಮುಖಗಳ ಜೊತೆ ನಗಿಸುವ, ಹಳೆದನ್ನು ಮೆಲುಕು ಹಾಕುವ ಪ್ರಯತ್ನವಾಗಿದೆ. ಹೊಸ ಕಲಾವಿದರು ಸಿಕ್ಕ ಅವಕಾಶವನ್ನು ಸೂಕ್ತವಾಗಿ ಬಳಸಿಕೊಂಡಿದ್ದಾರೆ. ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳ ಪರಿಚಯವಾಗುತ್ತದೆ. ರಂಜನ್, ಶಶಾಂಕ್ ಸಿಂಹ, ಮಾನ್ಯ ಗೌಡ, ಆಕಾಶ್, MP, ಜತಿನ್ ಆರ್ಯನ್, ಚತುರ್ಥಿ ರಾಜ್, ಕುಂಕುಮ್ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಿರಿಯ ನಟ ಸುಚೇಂದ್ರ ಪ್ರಸಾದ್ ಗಂಭೀರ ಪಾತ್ರಗಳ ಮೂಲಕ ಕಾಣಿಸಿಕೊಂಡಿದ್ದೇ ಹೆಚ್ಚು. ಆದರೆ ಈ ಸಿನಿಮಾದಲ್ಲಿ ಹಾಸ್ಯದ ಜಬರ್ದಸ್ತಾದ ನಗೆಯ ರಸದೌತಣವನ್ನು ಉಣಬಡಿಸುವ ಕೆಲಸ ಕೊಟ್ಟಿದ್ದಾರೆ ಡೈರೆಕ್ಟರ್ ಅರವಿಂದ್ ಕುಪ್ಲಿಕರ್ ಅವರು ಸಹ ನಗಿಸುವ ಕೆಲಸಕ್ಕೆ ಸಾಥ್ ನೀಡಿದ್ದಾರೆ. ನಕುಲ್ ಅಭಯಂಕರ್ ಅವರ ಸಂಗೀತ ಮತ್ತು ಮನೋಹರ್ ಜೋಶಿ ಅವರ ಸಿನಿಮಾಟೋಗ್ರಫಿ ಈ ಸಿನಿಮಾದ ಮತ್ತೊಂದು ಹೈಲೈಟ್ಸ್. 2 ಗಂಟೆಗಳ ಕಾಲ ಪ್ರೇಕ್ಷಕರನ್ನು ರಂಜಿಸುವ ಸಿನಿಮಾ ತಂಡದ ಮುಖ್ಯ ಉದ್ದೇಶ. ಸಿನಿಮಾ ಅವಧಿ 2 ಗಂಟೆ 10 ನಿಮಿಷಗಳಾಗಿದ್ದರೂ ಕೊಂಚ ಲ್ಯಾಗ್ ಎನಿಸುತ್ತದೆ. ಇನ್ನು ಕೆಲವರ ಗಂಭೀರ ಚಿತ್ರ ಪ್ರೇಮಿಗಳಿಗೆ ಈ ಬ್ಯಾಕ್ ಬೆಂಚರ್ ಸಿನಿಮಾ ಇಷ್ಟವಾಗದೇ ಇರಬಹುದು. ತರಲೆ ತಮಾಷೆಗಳಿಗೆ ಹೆಚ್ಚಿನ ಸ್ಥಾನ ಕಲ್ಪಿಸಿದ್ದರಿಂದ ಹೆಚ್ಚಿನದೇನೂ ಇಲ್ಲಿ ನಿರೀಕ್ಷಿಸಲಾಗದು. ಆಚೆಗೆ ಕಾಲೇಜಿನ ಹಳೆ ದಿನಗಳನ್ನು ನೆನಪಿಸಿಕೊಂಡು ನಕ್ಕು ಹಗುರಾಗಲಿಕ್ಕಾದರೂ ಬ್ಯಾಕ್ ಬೆಂಚರ್ ಸಿನಿಮಾ ವೀಕ್ಷಿಸಬಹುದು. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟಾನಿಶಿಂಗ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಲೇಟೆಸ್ಟ್ ಅಂಡ್ ವಾಟ್ ಆಫ್ ಅಪ್ಡೇಟ್ಸ್ ಕಾರ್ಡ್ ಆಫ್ ಫಿಲ್ಮ್ ಇಂಡಸ್ಟ್ರಿ, ಟಿಲಿಸೀಸ್, ಅಸ್ಟಾನಿಶಿಂಗ್ ಅಪ್ಡೇಟ್ಸ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ, ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟಾನಿಶಿಂಗ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ.
प्रियरे ಸ್ಯಾಂಡಲ್ವುಡ್ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬ್ಯಾಕ್ ಬೆಂಚರ್ಸ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ಪ್ರತಿಭೆಗಳು, ಯುವ ಪ್ರತಿಭೆಗಳು ಮಾಡಿರುವ ಸಿನಿಮಾ ಬ್ಯಾಕ್